ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು? ದೀಪ ಅವರೇ, ಯಾವಾಗಲೂ ನಗ್ತಿರೋ ನಿಮ್ಮ ಮುಖದಲ್ಲಿ ಯಾಕೆ ಬೇಜಾರು? ಹೋಗಿದ್ದ ಕೆಲಸ ಏನಾಯ್ತು? ನರಸಿಂಹ ಅವ್ರ ಹುಡುಗಿ ಸಿಕ್ಕಿದ್ರ? ಮತ್ತ್ಯಾಕೆ ಹೀಗಿದ್ದೀರಾ? ಖುಷಿ ವಿಷಯ ತಾನೇ? ಅಲ್ಲ, ಏಕೆ? ಅಣ್ಣ ಪ್ರೀತಿ ಮಾಡ್ತಿರೋ ಹುಡುಗಿ ಒಳ್ಳೆಯಲ್ಲ, ಮೋಸ್ಗತಿ. ಏನು ಹೇಳ್ತಿದ್ದೀರಾ? ಒಂದು ಹುಡುಗಿ ಬೇರೆ ನಂಬರಿಂದ ಅಣ್ಣನಿಗೆ ಫೋನ್ ಮಾಡಿ ಇನ್ನೊಂದು ಹುಡುಗಿ ಥರ ಅಣ್ಣನ ಹತ್ರ ಮಾತಾಡಿ ಅಣ್ಣ ಪ್ರೀತಿ ಮಾಡೋ ಥರ ಮಾಡಿದ್ಲು. ಇವತ್ತು ನಾನು ಅಣ್ಣ ಆ ಹುಡುಗಿನ ಭೇಟಿಯಾದ್ವಿ. ಆ ಹುಡುಗಿ ಬೇರೆ ಹೆಸರಿಂದ ನಿಂಗೆ ಮೋಸ ಮಾಡ್ತಿದ್ದಾಳೆ ಅಂತ ಆ ಹುಡುಗಿ ಮುಂದೆನೇ ಹೇಳಿದ್ರು ಅಣ್ಣ ನನ್ನನ್ನು ನಂಬಲಿಲ್ಲ. ಆ ಹುಡುಗಿ ನನ್ನ ಫ್ರೆಂಡ್ ಥರ ಹಾಗೆಲ್ಲ ನಂಗೆ ಮೋಸ ಮಾಡಲ್ಲ ಅಂತ ಅವಳ ಮುಂದೆನೇ ನನ್ನ ಬಾಯಿ ಮುಚ್ಚುತ್ತ. ಈ ಸತ್ಯನ ಅವ್ನಿಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇದ್ದವ್ರಿಗೆ ಮಾತ್ರ ನಾವು ಹೇಳೋದು ಅರ್ಥ ಆಗುತ್ತೆ. ಬಹುಶಃ ಈ ವಿಷಯದಲ್ಲಿ ನರಸಿಂಹ ಅವ್ರಿಗೂ ಅದೇ ಆಗಿರೋದು. ಅವರು ಅವ್ರ ಫ್ರೆಂಡ್ನ ತುಂಬ ಅತಿಯಾಗಿ ನಂಬಿರೋದ್ರಿಂದ ನೀವು ಏನು ಹೇಳಿದ್ರು ಅವ್ರು ನಂಬೋ ಸ್ಥಿತಿಲಿ ಇಲ್ಲ ಅನಿಸುತ್ತೆ. ಹಾಗಾದರೆ ಅವ್ನಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಅರ್ಥ ಮಾಡಿಸೋವಂಥ ಪರಿಸ್ಥಿತಿ ಬರಬೇಕು. ವಾಸ್ತವ ಅವ್ರ ಕಣ್ಮುಂದೆ ಕಾಣಿಸ್ಬೇಕು. ಆಗ ನೀವು ಅಂದ್ಕೊಂಡಿದ್ದು ಮಾಡೋಕ್ಕಾಗೋದು. ನೀವು ಹೇಳ್ತಿರೋದೇನೋ ಸರಿ ಇದೆ, ಆದರೆ ಅರ್ಥ ಮಾಡಿಸ್ಲೇಬೇಕು. ಹೇಗೆ ಮಾಡಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಸಾರಿ, ನಂಗೆ ಈ ಥರ ಆದಾಗ ನೀವು ಹಿಂಗೆ ಮಾಡಿದ್ರಲ್ಲ, ಅದು ನೆನಪಾಯ್ತು. ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ಇರಿ ನೀರು ಕೊಡ್ತೀನಿ. ನೀರು ಖಾಲಿಯಾಗಿದೆ, ಇರಿ ತರ್ತೀನಿ. ಇಲ್ಲಿ ಇನ್ನೊಬ್ರು ಆರ್ಟಿಸ್ಟು ಮಿಸ್ ಆಗಿದ್ದಾರೆ. ಈಗಲೇ ಫೋನ್ ಮಾಡ್ತೀನಿ. ಮನೆ ಹಾಳು ಮಾಡೋ ಕೆಲಸ ಮಾಡಿ ಯಾಕೆ ನಗ್ತಿದ್ಯಾ? ಮನೆ ಹಾಳಿ ಏನಂದೆ ನೀನು? ನಿಮ್ಮ ಅಣ್ಣನಿಗೆ ನನ್ನ ಬಗ್ಗೆ ಎಲ್ಲ ಹೇಳಿದ್ರೆ ಅವನು ನಿನ್ನನ್ನು ನಂಬ್ತಾನೆ ಅಂತ ಹೇಳಿದ್ಯಲ್ಲ, ಆದರೆ ಏನಾಯ್ತು ಅಂತ ಈಗ ಗೊತ್ತಾಯ್ತಲ್ಲ. ಲೇ ತಡ್ಡಿ, ನಿಮ್ಮ ಅಣ್ಣ ಅನ್ನೋ ಬಕ್ರ ಈಗ ನಿನಗಿಂತ ಜಾಸ್ತಿ ನನ್ನನ್ನು ನಂಬ್ತಾನೆ. ಆ ಸತ್ಯನ ಮೊದಲು ಅರ್ಥ ಮಾಡ್ಕೊ. ಅದೇಂಗೆ ಹೇಳ್ತೀಯಾ? ಸಾಕ್ಷಿ ಬೇಕು ಅಂದರೆ ಈಗಿಂದ ಈಗಲೇ ನಿಮ್ಮ ಅಣ್ಣ ಇರೋ ಜಾಗಕ್ಕೆ ಬಾ. ಏನು ಹೇಳ್ತಿದ್ಯಾ? ಅಣ್ಣ ಮನೇಲಿದ್ದಾನೆ, ನಿನ್ನ ಹತ್ರ ಹೆಂಗೆ ಬರ್ತಾನೆ? ಅದಕ್ಕೆ ನಿನ್ನನ್ನು ದಡ್ಡಿ ಅಂತ ಹೇಳೋದು. ಅವನು ಯಾವಾಗ ನಿನ್ನ ಜೊತೆ ಮನೆಗೆ ಹೋದ್ನೋ ಆಗಲೇ ನಾನು ಅವನಿಗೆ ಫೋನ್ ಮಾಡಿ ನಾನಿರೋ ಜಾಗಕ್ಕೆ ಕರೆಸ್ಕೊಂಡೆ. ನೀನು ಬಂದರೆ ನಿಮ್ಮ ಅಣ್ಣ ಡೀಪಾಗಿ ಲವ್ ಮಾಡ್ತಿರೋ ಆ ಬೆಳದಿಂಗ್ಳು ಬಾಲೆ ಜೊತೆ ನೀನು ಅವನನ್ನು ನೋಡ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.